ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನ್ಯಾಯಾಲಯ ಅಸ್ತು ಅಂದ್ರೂ ಸಿಗದ ಬಿಡುಗಡೆ ಭಾಗ್ಯ. ಇವತ್ತು ಡಿ ಗ್ಯಾಂಗ್ಗೆ ಬಂಧನದ ಬೇಡಿ ಕಳಚುತ್ತ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಂದ ಪವಿತ್ರ ರಿಲೀಸ್ ಸಾಧ್ಯತೆ. ದರ್ಶನ್ ಮ್ಯಾನೇಜರ್ ನಾಗರಾಜ್ಗೆ ಬಿಡುಗಡೆ ಭಾಗ್ಯ. ಕಲಬುರಗಿ ಸೆಂಟ್ರಲ್ ಜೈಲಿಂದ ರಿಲೀಸ್. ಆರೋಪಿಯನ್ನ ಕರೆದೊಯ್ದ ಬೆಂಗಳೂರಿನಿಂದ ಆಗಮಿಸಿದ ಆಪ್ತರು. ತಡರಾತ್ರಿ 1 ಗಂಟೆವರೆಗೆ ನಡೆದ ಚಳಿಗಾಲದ ಅಧಿವೇಶನ. ಸದನ ಸದಸ್ಯರಿಗೆ ಧನ್ಯವಾದ ಹೇಳಿದ ಸ್ಪೀಕರ್. ಖಾದರ್ಗೆ ಗುಡ್ ಮಾರ್ನಿಂಗ್ ಹೇಳಿದ ಅಶೋಕ್ ರೈ. ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ. ಶತಮಾನೋತ್ಸವ ಮಹಾ ಅಧಿವೇಶನಕ್ಕೆ ಜವಾಬ್ದಾರಿ ಹಂಚಿಕೆ ಸಾಧ್ಯತೆ. ಡಿಸಿಎಂ ಡಿಕೆಶಿಗೆ ಆತಂಕ ಹೆಚ್ಚಿಸಿದ ಅಕ್ರಮ ಆಸ್ತಿ ಕೇಸ್. ಲೋಕಾಯುಕ್ತ ತನಿಖೆಗೆ ತಡೆಯಾಜ್ಞೆ ನೀಡಲು ಸುಪ್ರೀಂ ಕೋರ್ಟ್ ನಕಾರ. ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿಕೆ. ನಿಮ್ಮಲ್ಲಿ ಹೋರಾಟದ ಕಿಚ್ಚು ಹೊತ್ತಿದರೆ ನಾಳೆಯೇ ಗ್ಯಾರಂಟಿ ಬಂದ್. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲಿದೆ ಸರ್ಕಾರ. ಸಂತ್ರಸ್ತರ ಪರ ಧ್ವನಿ ಎತ್ತಿದ ಜಮಖಂಡಿ ಕಾಂಗ್ರೆಸ್ ಶಾಸಕ, ಮಾಜಿ ಶಾಸಕ. ಹೆಂಡತಿಯ ಕಿರುಕುಳಕ್ಕೆ ಬೇಸತ್ತು ಮತ್ತೋರ್ವ ಆತ್ಮಹತ್ಯೆ. ಹೆಸರಘಟ್ಟ ರಸ್ತೆ ಬಳಿಯ ಸಿಲುವೆಪುರದಲ್ಲಿ ಘಟನೆ. ಮೃತದೇಹದ ಜೊತೆ ಟ್ರೋಫಿ, ಬ್ಯಾಟ್, ಬಾಲ್, ವಿಕೆಟ್ ಇಡುವಂತೆ ಡೆತ್ ನೋಟ್. ವೃಕ್ಷಮಾತೆ, ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ತುಳಸಿಗೌಡ ಕೊನೆಯುಸಿರು. ಪರಿಸರ ಪ್ರೇಮಿಯ ನಿಧನಕ್ಕೆ ಸಿಎಂ ಸಂತಾಪ. 16 ವರ್ಷಗಳ ಬದುಕಿನ ಘರ್ಷಣೆ ನಿಲ್ಲಿಸಿದ ಅನಸೂಯ. ವಯೋಸಹಜ ಕಾಯಿಲೆಯಿಂದ ಹುಲಿ ಸಾವು. 7 ವರ್ಷ ಮುದ್ದಾಗಿ ಆರೈಕೆ ಮಾಡಿದ್ದೆ ಅಂತ ಸಿಬ್ಬಂದಿ ಗದ್ಗದಿತ. ಕಲಬುರಗಿಯಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಪಿಸ್ತೂಲ್. ರೌಡಿ ಶೀಟರ್ ಖಲೀಲ್ ಅಹಮದ್ ಕೊಲೆ ಆರೋಪಿ ಕಾಲಿಗೆ ಫೈರಿಂಗ್. ಗಾಯಾಳು ಕೌಸರ್ಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಸರಣಿ ಮನೆ ಕಳ್ಳತನ ಯತ್ನ. ಬಾಗಿಲಿನ ಬೋಲ್ಟ್ ಲಾಕ್ ಮಾಡಿ ಕದಿಯಲು ಮುಂದಾದಾಗ ಲಾಕ್. ಓರ್ವ ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ ನಿವಾಸಿಗಳು. ಕೋಲಾರದಲ್ಲಿ ಔಷಧ ಅಂಗಡಿಯವನ ಎಡವಟ್ಟು. ಕೋಳಿಗಳಿಗೆ ಕೊಡುವ ಔಷಧ ಕೊಟ್ಟು ಮೆಡಿಕಲ್ ಮೇಧಾವಿ. ಸುಮಾರು 36 ಕುರಿಗಳ ಸಾವು. ಕುರಿಗಾಯಿ ಕಂಗಾಲು. ಪ್ರೀತಿಯಿಂದ ಸಾಕಿದ ಎತ್ತಿಗೆ ಅದ್ಧೂರಿ ಹುಟ್ಟುಹಬ್ಬ. ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದ ರೈತನಿಂದ ಆಚರಣೆ. ಕೇಕ್ ಕತ್ತರಿಸಿ ಗ್ರಾಮದ 100 ಜನರಿಗೆ ಊಟ ಹಾಕಿಸಿ ಆಚರಣೆ. ರಾಜಧಾನಿ ದೆಹಲಿಯಲ್ಲಿ ಮತ್ತಷ್ಟು ಕುಸಿದ ಹವಾಮಾನ. ಕನಿಷ್ಠ ತಾಪಮಾನ 5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಗೆ ಕುಸಿತ. ರಾಜ್ಯದ ವಿಜಯಪುರ, ಕಲಬುರಗಿಯಲ್ಲಿ ಚಳಿ ವಿಪರೀತ. ಬಹುನಿರೀಕ್ಷಿತ ಒಂದು ದೇಶ ಒಂದು ಚುನಾವಣೆ. ಇಂದಿನ ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ಸಜ್ಜು. 2034ಕ್ಕೆ ಏಕಕಾಲಕ್ಕೆ ಚುನಾವಣೆ ಕಾಯ್ದೆ ಜಾರಿ ಸಾಧ್ಯತೆ. ಸದನಕ್ಕೆ ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡಿದು ಪ್ರಿಯಾಂಕಾ ಎಂಟ್ರಿ. ಕಾಂಗ್ರೆಸ್ ನಾಯಕಿಯ ನಡವಳಿಕೆಗೆ ಕಮಲ ಪಡೆ ಕೆಂಡಾಮಂಡಲ. ವಿವಾದ ಆಗುತ್ತಲೇ ಬಾಂಗ್ಲಾದ ಹಿಂದೂಗಳ ಬಗ್ಗೆ ಪ್ರಸ್ತಾಪಿಸಿ ತಿರುಗೇಟು. ಸಂಗೀತ ಸರಸ್ವತಿಯ ಪುತ್ರನಿಗೆ ದೇಗುಲದಲ್ಲಿ ಅವಮಾನವಾಯಿತಾ? ಗರ್ಭಗುಡಿ ಮಂಟಪದಿಂದ ಅರ್ಧಕ್ಕೆ ಕಳುಹಿಸಿದ್ರ ಅರ್ಚಕರು, ಸಿಬ್ಬಂದಿ. ಸುಳ್ಳು ವದಂತಿ ಹಬ್ಬಿಸಬೇಡಿ ಅಂತ ಇಳಿಯರಾಜ ಮನವಿ. ಉದ್ಯಮದಲ್ಲಿ ಸತತ ಹಿನ್ನಡೆ. ಕರಗಿದ ಸಂಪತ್ತು. ಶತಕೋಟಿ ಕುಬೇರರ ಪಟ್ಟದಿಂದ ಅಂಬಾನಿ, ಅದಾನಿ ಔಟ್.
ಎಲಾನ್ ಮಸ್ಕ್ $400 ಬಿಲಿಯನ್ ನಿವ್ವಳ ಆಸ್ತಿ. ಅಮೆರಿಕಾದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಶೂಟೌಟ್. ಶಾಲೆಗೆ ನುಗ್ಗಿ ಏಕಾಏಕಿ ಫೈರಿಂಗ್ ಮಾಡಿದ ಬೇರೆ ವಿದ್ಯಾರ್ಥಿ, 2 ಶಿಕ್ಷಕಿಯರು, ಓರ್ವ ಸ್ಟೂಡೆಂಟ್ ಸಾವು. ಅಣ್ಣಾವ್ರು ಬಂಗಾರದ ಮನುಷ್ಯ ಆದ್ರೆ ಶಿವಣ್ಣ ಅಪರಂಜಿ. 100 ವರ್ಷ ಬದುಕ್ತಾರೆ, ನಾವು ಆವಾಗ್ಲೂ ಸಿನಿಮಾ ಮಾಡ್ತೀವಿ. ಯುಐ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಉಪ್ಪಿ ಬಣ್ಣನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.